ಬರೀ ಸೆಲೆಬ್ರೇಷನ್ ಅಲ್ಲ, ನಿಮ್ಮ ಅಮ್ಮಂಗೆ ವಿಡಿಯೋ ಬೇರೆ ಮಾಡ್ಬೇಕಿನ್ಮೇಲೆ ನೀನು. ಅಲ್ಲೇ ಇದೊಂದು ಬೇಬಿ ಬ್ಯಾಗ್ ಕೊಟ್ಟಿದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವೇನೆಲ್ಲ ನೋಡ್ಬೋದಪ್ಪ ಅಂತ ಹೇಳಿದ್ರೆ, ನಾನು ಹೇಗೆ ಡಿಸ್ಚಾರ್ಜ್ ಆಗಿ ಏನೆಲ್ಲ ಸೆಲೆಬ್ರೇಷನ್ ಜೊತೆಗೆ ಮನೆಗೆ ಹೋದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಮನೆಯಲ್ಲಿ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು ವೆಲ್ಕಮ್ ಮಾಡೋಕ್ಕೆ ಬೇಬಿನ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಏನೇನೆಲ್ಲ ನನಗೆ ಪ್ಯಾಕೇಜ್ ತೊಗೊಂಡಿದ್ದಕ್ಕೆ ಹಾಸ್ಪಿಟಲ್ ಕಡೆಯಿಂದ ಗಿಫ್ಟ್ ಅಥವಾ ಏನು ಪ್ಯಾಕೇಜಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತು, ಏನೇನೆಲ್ಲ ಗಿಫ್ಟ್ ಹ್ಯಾಂಪರ್ಸ್ ಬಂತು ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ 10 ಗಂಟೆ ಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬೇಕು. ಆವಾಗ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ, ಅಂದರೆ ನಮ್ಮ ಅಜ್ಜಿ ಹೇಳಿದ್ರು. ಹಾಗಾಗಿ ಹಾಸ್ಪಿಟಲಿಂದ ಬೇಗ ಹೊರಡಬೇಕಾಗಿತ್ತು. ಅಷ್ಟು ಟೈಮ್ ಆಗಿದ್ದಾದಮೇಲೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಹೊಸಕೋಟೆ ಓಮಲ್ಲಿ ನಾನು ತೋರಿಸಿತ್ತು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅಲ್ಲಿ ನಮ್ಮ ಅತ್ತೆ ಮನೆ ಇತ್ತು. ಸೊ ಅವ್ರ ಮನೆಗೆ 7:30 8 ಗಂಟೆ ಹಂಗೆ ಹೋಗಿ ನಾವು ಅಲ್ಲಿ ಮನೆ ಎಂಟ್ರಿ ಆಗಿಬಿಟ್ರೆ ಆಮೇಲೆ ಏನು ದೋಷ ಇರಲ್ಲ, ಹೋಗ್ಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಎಲ್ಲ ಮಾಡಿದ್ದು. ಬಟ್ ಹೋಗೋಷ್ಟೊತ್ತಿಗೆ 9:30 10 ಗಂಟೆನೇ ಆಗಿತ್ತು ಅನಿಸುತ್ತೆ ಪ್ರೊಸೀಜರಲ್ಲೆಲ್ಲ ಮುಗಿಸಿ. ಸೊ ಅಲ್ಲಿ ಹೋಗಿ ಅವರು ವೆಲ್ಕಮ್ ಎಲ್ಲ ಮಾಡಿದ್ರು. ವೆಲ್ಕಮ್ ಎಲ್ಲ ಮಾಡಿದ್ದಾದಮೇಲೆ ಅವ್ರ ಮನೆಗೆ ಎಂಟ್ರಿ ಆಗಿ ಮತ್ತೆ ಅಲ್ಲಿಂದ ಹಾಸ್ಪಿಟಲಿಗೆ ಬಂದು ಆ ಹಾಸ್ಪಿಟಲಲ್ಲಿ ಕೇಕ್ ಕಟ್ ಎಲ್ಲ ಮಾಡಿಸಿದ್ರು. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಇರುತ್ತೆ. ಸೊ ಆ ವಿಡಿಯೋ ಕ್ಲಿಪ್ಸ್ ಮುಂದೆ ರಾ ವಿಡಿಯೋ ಕ್ಲಿಪ್ಸೇ ಹಾಕಿರ್ತೀನಿ ನೋಡಿ. ಸೊ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಆಗಿದ್ದಾದಮೇಲೆ ನಾವು ಮತ್ತೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದ್ವಿ. ಸೊ ಇನ್ನೆಲ್ಲ ಮುಂದೆ ಬರೋದು ರಾ ಕ್ಲಿಪ್ಸ್ ಆಗಿರುತ್ತೆ ನೋಡಿ. ನೀನೇನ್ ತಿಂತೀಯಮ್ಮ? ನೀನೇನ್ ತಿಂತೀಯಮ್ಮ? ನೀನ್ ಬಿಟ್ಬಿಟ್ಟು ತಿಂತಾರ ನೋಡು. ನಿನ್ನ ಹೆಸರು ಕೇಕು, ಇವ್ರು ತಿನ್ನೋದು. ನಾವು ಮಗು ಕಟ್ ಮಾಡ್ಸಿದ್ವಿ ಕೇಕ್ ಅಂತ ಹೇಳೋದು. ಪ್ರಿಯಾ ಶರತ್ ಕ್ಲಿಕ್ ಮಾಡ್ತಾ ಇದ್ದಾರೆ. ಫೋಟೋ ಸಾಕಲ್ವಾ? ಶರತ್ ಫೋಟೋನ ವಿಡಿಯೋನಾ ನಾನು ಮಾಡ್ತಾ ಇದ್ದೀನಿ. ಅದೊಳಗೆ ವಿಡಿಯೋ ಇದಕ್ಕೆ ನಾನು ಮಾಡ್ತಾ ಇದ್ದೀನಿ ವಿಡಿಯೋ. ಸಿಸ್ಟರ್ ನೋಡ್ತೀಯ ಬಿಡು. ಬರೀ ಜಿತ್ತು ಬಾ. ಓಯ್ ಬನ್ರಿ ಬನ್ರಿ. ಅಲ್ಲ ಬನ್ನಿ ಬನ್ನಿ. ಅವಳು ನೀವಿದ್ದೀರಾ ಅಂದಿರೋದಕ್ಕೆ ಬಂದಿರೋದು. ಬರಲ್ಲ, ನಾನು ಬೇರೆ ಬಟ್ಟೆ ಹಾಕೋಬೇಕು ಏನೇನೋ ಹೇಳಿದ್ಲು. ಶೂಟ್ ಇಲ್ಲ ಬಾ ಅಂದಿರೋದಕ್ಕೆ ಬಂದಿರೋದು ಅವಳು. ಇಲ್ಲಿ ಬಾರೆ, ಅಲ್ಲೋಗ್ರಿ ಅಣ್ಣ, ಮುಂದೆ ಹೋಗಿ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಅಲ್ಲಿ ಕೈ ಅಟ್ಟ ಇದು ಕೊಡಿ, ಫೋನ್ ಕೊಡಿ. ಮಗನೇ ಕೇಕ್ ಬೇಕಾ? ಸೀದನೆ ತೆಗಿ. ಓಕೆ ಸರ್. ಯಾರು ಅವನು ಸುಂದರಂಗ ತಗೋ ಮಗನೇ, ವಿಡಿಯೋ ಮಾಡಮ್ಮ. ನಾನು ಡಯಟ್ ಇದ್ದೀನಿ, ತಗೊಳ್ಳಿ. ಪ್ರಿಯಾ ತಿನ್ಬೋದಾ? ಮತ್ತೆ ನಾನು ತಿನ್ಸ್ಲಿಲ್ಲ. ಹಣ್ಣು ಮಾತ್ರ. ಹಣ್ಣು ಮಾತ್ರ ಟೆಂಪ್ರವರಿ ಬರ್ತೀರಾ? ಮತ್ತೆ ನೀವು ತಗೊಂಡಿಲ್ಲ ಬನ್ನಿ. ಅಣ್ಣ ನಾನು ತಗೊಳ್ಳಲ್ಲ, ಹೇಳ್ತಿದ್ದಲ್ಲ ಡಯಟಿಂಗ್ ಹಿಂಗೇನಿಲ್ಲ ಅಂತಿ. ಬರೀ ಒಂದು ಗ್ರೂಪ್ ಫೋಟೋ ಆಯ್ತು, ನನ್ನ ಮಗುನ ಇಟ್ಕೊಳ್ಳಿ ಒಂದು ನಿಮಿಷ, ನಾನು ತೀರಿಸ್ಬಿಡ್ತೀನಿ ನಮ್ಮ ಹಸ್ಬೆಂಡ್. ಹಾಂ ಕೊಡಿ ಕೊಡಿ ಕೊಡಿ. ಅವನಾದ್ರೆ ಅವನಾದ್ರೆ ಕೊಡಿ ಅಷ್ಟೇ. ಹೋಗೋ ಇಟ್ಕೊಂಡು ಹೋಗೋ, ಫೈಟ್ ಅಂತ ಕೊಡ್ತಾರೆ ಅವರೇ. ಸರಿ ಹೋಗೋ. ಇದರ ಬಾಕ್ಸಲ್ಲಿ ಎತ್ಕೊ.
ಇದು ಕಾರು. ಸೊ ಇದಾಗಿತ್ತು ಬೇಬಿದು ಹಾಸ್ಪಿಟಲ್ ಫಸ್ಟ್ ಸೆರೆಮನಿ. ಇವತ್ತಿಂದ ನಿನಗೆ ಸೆರೆಮನಿ ಸ್ಟಾರ್ಟ್ ಅಲ್ಲಮ್ಮ, ಅಲ್ಲ ಚಿನ್ನ? ಇಲ್ಲಿ ಮಗುನ ಕಳ್ಸೋಕ್ಕೆ ಕಾರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅವ್ರು ಕನ್ಫ್ಯೂಸ್ ಆಗಿ ಪಿಂಕ್ ಬಲೂನ್ ಹಾಕ್ಬಿಟ್ಟಿದ್ದಾರೆ, ಹಂಗಾಗಿ ಚೇಂಜ್ ಮಾಡಿ ಮತ್ತೆ ಇವಾಗ ಬ್ಲೂ ಬಲೂನ್ ಹಾಕ್ಸ್ತಾ ಇರೋದು. ಇವಾಗ ಈ ಅಂಕಲ್ ಬ್ಲೂ ಬಲೂನು ಹೋಗ್ತಾ ಇದ್ದಾರೆ. ಹುಷಾರು. ಸ್ಟ್ರೈಟು ಬೇಕಾ ನಿಮಗೆ? ಸ್ಟ್ರೈಟ್ ವಿಡಿಯೋ. ಹುಷಾರು ಹುಷಾರು ಹುಷಾರು. ಸ್ಟ್ರೇಟ್ ವಿಡಿಯೋ ಬಿಡಿ, ಇದೇ ಮಾಡಿ. ಸ್ಟ್ರೈಟ್ ಅಂದರೆ ಇದನ್ನ ಮಾಡಕ್ಕೆ ಎಷ್ಟೊತ್ತು ತಗೊಂಡ್ರಾ? ಕಲರ್ ಕಪ್ ಕಾಣಿಸ್ತಾ. ಯಾರು ಎತ್ಕೊಂತಾರೆ? ಅವ್ರು ಎತ್ಕೋತಾರೆ. ಅದಲ್ಲ ಹಾಕು. ಹೋಗ್ರಿ. ಇದು ಮನೆಯಲ್ಲಿ ಮಾಡಿಸಿದ್ದಂಥ ವೆಲ್ಕಮ್ ಡೆಕೋರೇಷನ್. ಸೊ ನಾನು ಹೇಳಿ ನನ್ನ ಫ್ರೆಂಡ್ ಕೈಲಿ ಈ ಥರ ವೆಲ್ಕಮ್ ಮಾಡಬೇಕು ಬೇಬಿಗೆ ಅಂತ ಆಸೆ ಇತ್ತು. ಸೊ ಹಾಗಾಗಿ ವೆಲ್ಕಮ್ ಡೆಕೋರೇಷನ್ ಮಾಡಿಸಿದ್ದು. ಬಟ್ ಮನೆಗೆ ಬರೋದು 12 o'clock ಆಗಿದ್ದ ಕಾರಣ ವೆಲ್ಕಮ್ ನಾವು ನೆಕ್ಸ್ಟ್ ಡೇ ಮಾಡ್ಕೊಂಡ್ವಿ. ಆ ವಿಡಿಯೋ ಕ್ಲಿಪ್ಪು ಇದ್ರೆ ಮುಂದೆ ಆ್ಯಡ್ ಮಾಡಿರ್ತೀನಿ. ಸೊ ಮಗುದು ಪಾದದ್ದು ಪ್ರಿಂಟ್ ತೊಗೋಬೇಕು ಅಂತಲೂ ನನಗೆ ಆಸೆ ಇತ್ತು. ಸೊ ಹಾಗಾಗಿ ಈ ಥರ ಅರೇಂಜ್ಮೆಂಟ್ ಇರಲಿ ಅಂತ ಮಾಡಿಸಿದ್ದು. ಈ ಥರ ವೆಲ್ಕಮ್ ಡೆಕೋರೇಷನ್ ಆಗಿತ್ತು. ತುಂಬ ಚೆನ್ನಾಗೇ ಬಂದಿತ್ತು, ತುಂಬ ಚೆನ್ನಾಗಿ ಮಾಡಿದ. ಆ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ಟರ್ ಬಲೂನ್ಸ್ ದ ಪಾರ್ಟಿ ಡೆಕೋರ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿ. ನಿಮಗೆ ಯಾವುದೇ ಥರದ ಡೆಕೋರೇಷನ್ಸ್ ಬೇಕಂದ್ರೂ ನೀವು ಕೇಳ್ಬೋದು. ಅವರು ಆಫರ್ಡೆಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ಸೊ ಈ ಥರ ಡೆಕೋರೇಷನ್ ನನ್ನ ಬೇಬಿ ವೆಲ್ಕಮ್ಗೆ ಮಾಡಿಸಿದ್ದು. ಸೊ ಅದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೂ ನಂಬರ್ ಹಾಕ್ತಾ ಇರ್ತೀನಿ. ರಂಜಿತ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡೇ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಏನೋ ಒಂದು ಮ್ಯಾರೇಜಸ್ಗಾಗಿರ್ಬೋದು, ನಾಮಕರಣಕ್ಕಾಗಿರ್ಬೋದು, ಬೇಬಿ ಶೂಟ್ ಆಗಿರ್ಬೋದು, ಬೇಬಿ ವೆಲ್ಕಮ್ಗಾಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಯಾವುದೇ ಥರದ ಫಂಕ್ಷನ್ಸ್ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಅದೆಲ್ಲದಕ್ಕೂ ಕೂಡ ಅವರು ನಿಮಗೆ ನೀವು ಯಾವ ಥರ ಕಸ್ಟಮೈಸೇಷನ್ ಕೇಳಿದ್ರೆ ಆ ಥರ ಥೀಮ್ಸಲ್ಲಿ ನಿಮಗೆ ಡೆಕೋರೇಷನ್ಸ್ ಮಾಡಿ ಕೊಡ್ತಾರೆ. ಸೊ ಅದು ಆಚೆ ಕಡೆ ಹಾಲಲ್ಲಿ ಮಾಡಿಸಿದ ಡೆಕೋರೇಷನ್, ಇದು ನನ್ನ ರೂಮಲ್ಲಿ ಮಾಡಿಸಿದ ಡೆಕೋರೇಷನ್. ಸೊ ಈ ಥರ ಬಾಯ್ ಬೇಬಿ ಆಗಿದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಬ್ಲೂ ಬಲೂನ್ಸ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಬ್ಲೂ ಆ್ಯಂಡ್ ವೈಟ್ ಬಲೂನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದೆ. ನಾನು ಸ್ವಲ್ಪ ಕಡಿಮೆನೇ ಹೇಳಿದ್ದೆ, ಅವನು ರೂಮ್ಗೆಲ್ಲ ತುಂಬ ಚೆನ್ನಾಗೇ ಡೆಕೋರೇಷನ್ ಮಾಡಿ ಕೊಟ್ಟಿದ್ದರು. ಸೊ ನಾನು ಮುಂದೆ ಹಾಕ್ತೀನಿ ನಿಮಗೆ ವಿಡಿಯೋ ಕ್ಲಿಪ್ ನೆಕ್ಸ್ಟ್ ಡೇದು ತೊಗೊಂಡಿದ್ರೆ. ಇದು ನಮ್ಮ ಹಸ್ಬೆಂಡು ನೈಟ್ ನಾವು ಗಾಡಿಯಿಂದ ಇಳಿದಿದ್ದಾದಮೇಲೆ ಒಂದು ಕಾರ್ ಕ್ಲಿಪ್ನ ತೊಗೊಂಡಿರೋದು. ಐ ಮಿಸ್ ದಿಸ್ ಕಾರ್ನ ಮಿಸ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಒಂದು ಸತಿ ತಿಳಿಸ್ತೀನಿ. ಆಗಲಿ, ಸುಮ್ಮನೆ ಹೆಂಗೋ ಫಸ್ಟ್ ಪ್ರಿಂಟ್ ಬೇಕಷ್ಟೆ. ಸೊ ಇದೇ ನೋಡಿ ನಾನು ಮುಂಚೆ ನಿಮಗೆ ಹೇಳಿದ್ದು, ಇದು ಮತ್ತೆ ನೆಕ್ಸ್ಟ್ ಡೇ ನಾವು ರೀಕ್ರಿಯೇಟ್ ಮಾಡಿದ್ದು ಅಂತಲೇ ಅಂದ್ಕೊಳ್ಳಿ. ಅಂದರೆ ಕೆಳಗಡೆ ಎಲ್ಲ ಫ್ಲವರ್ಸ್ ಮಾಡಿದ ಡೆಕೋರೇಷನ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೋಗಿತ್ತು. ಬಟ್ ಅಂದ್ರೂ ಮಗುಗೆ ಆರತಿ ಮಾಡಿ ಈ ಥರ ಫುಡ್ ಪ್ರಿಂಟ್ ತೊಗೋಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ರೆಡಿ ಆಗಿಬಿಟ್ಟು ಮತ್ತೆ ಮಗುಗೆಲ್ಲ ರೆಡಿ ಮಾಡಿ ಸೊ ಈ ಥರ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದು. ಅಂದರೆ ನಾವಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ವಿ, ಆ ಥರ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ.
ಸೊ ಆರತಿ ಏನು ನೀವು ತೆಗಿತೀರಲ್ಲ ಕಿಸರು ನೀರು ಅದನ್ನು ಸ್ವಲ್ಪ ಫುಟ್ ಪ್ರಿಂಟ್ ಬೇಕು ಅಂದವಾಗ ಗಟ್ಟಿ ಮಾಡ್ಕೋಬೇಕು. ನೀವು ಅರಿಶಿನ ಏನು ಹಾಕ್ತೀರಾ, ಅರಿಶಿನ ಅಥವಾ ಕುಂಕುಮ, ಅರಿಶಿನ ಆ್ಯಕ್ಚುಲಿ ಸುಣ್ಣ ಅರಿಶಿನ ಹಾಕಬೇಕು. ಬಟ್ ಸುಣ್ಣ ಅವತ್ತು ನಮ್ಮ ಮನೇಲಿ ಚೆನ್ನಾಗಿರೋದಿರಲಿಲ್ಲ, ಎಲ್ಲ ಒಣಗೋಗಿತ್ತು ಅಂತ ಹೇಳ್ಬಿಟ್ಟು ನಾವು ಕುಂಕುಮದ ನೀರು ಮಾಡಿದ್ದಿತ್ತು. ಸೊ ಆ ಕುಂಕುಮದ ನೀರು ಗಟ್ಟಿಯಾಗಿ ಮಾಡಬೇಕಾಗತ್ತೆ. ಸೊ ಗಟ್ಟಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಿಂಟ್ ಕರೆಕ್ಟಾಗಿ ಬರಲ್ಲ. ನನ್ನ ಪಾಪುದು ಪಾದ ಪ್ರಿಂಟ್ ಕರೆಕ್ಟಾಗಿ ಬಂದಿಲ್ಲ. ಆ್ಯಂಡ್ ನಿಮಗೆ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ, ಗಟ್ಟಿಯಾಗಿ ಮಾಡಬೇಕು. ಆವಾಗ ನಿಮಗೆ ಫುಟ್ ಪ್ರಿಂಟ್ ತೊಗೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಬರುತ್ತೆ ಬೇಬಿದು. ಆ್ಯಂಡ್ ಏನೋ ಐಡಿಯಾ ಕೂಡ ಇರಬೇಕು ಅದನ್ನು ಮಾಡೋರಿಗೆ, ಆ್ಯಂಡ್ ಸಪೋರ್ಟ್ ಕೂಡ ಕರೆಕ್ಟಾಗಿರಬೇಕು. ಯಾಕಂದರೆ ಜಸ್ಟ್ ಬಾರ್ನ್ ಬೇಬಿ ಅಲ್ವಾ, ನಮಗೂ ಗೊತ್ತಿರಲ್ಲ. ಅಷ್ಟು ಚೆನ್ನಾಗಿ ಪ್ರಿಂಟ್ ಬಂದಿಲ್ಲ. ನಾನು ಲಾಸ್ಟಲ್ಲಿ ನಿಮಗೆ ಪ್ರಿಂಟ್ದು ಒಂದು ಕ್ಲಿಪ್ ಹಾಕಿರ್ತೀನಿ, ಇಲ್ಲ ತಮ್ನೈಲಲ್ಲಿ ಆ್ಯಡ್ ಮಾಡ್ತೀನಿ ಫುಟ್ ಪ್ರಿಂಟ್ ಕ್ಲಿಪ್ಪು. ಸೊ ಒಂದೇ ಒಂದು ಪಾದದ್ದು ನೀಟಾಗಿ ಬಂತು, ಇನ್ನೊಂದು ಪಾದದ್ದು ಅಷ್ಟಾಗಿ ಬಂದಿಲ್ಲ. ಸೊ ನೋಡಿ, ಈ ಥರ ತುಂಬ ತೆಳ್ಳಗಿತ್ತು ಆರತಿ ನೀರು. ಸೊ ಅದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ರೀತಿ ಮಾಡೋಕ್ಕೋಗಿ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಬೈಸ್ಕೊಂಡೆ ನಾನು. ಸೊ ಏನಂತ ಬೈಸ್ಕೊಂಡೆ, ಅವ್ರಿಗೆ ಸಿಟ್ಟು ಬಂದುಬಿಡ್ತು, ಪಾಪು ಅಳ್ತಾ ಇದ್ದಿದ್ದು ನೋಡಿ. ಸೊ ಏನಂತ ಅಂದರು ಅಂತ ನೀವೇ ನೋಡಿ. ಆಯ್ತಪ್ಪ, ಇದೆಲ್ಲ 1 ವರ್ಷ ಆದ್ಮೇಲೆ ಮಾಡಿವೆಲ್ಲ ಈ ಥರ. ಇವಾಗ ಎಳೆ ಮಗುನಲ್ಲಿ ಮಾಡಬಾರ್ದು. 1 ವರ್ಷ ಆದ್ಮೇಲೆ ಯಾರು ಮಾಡಲ್ಲ ಇದನ್ನ. ಬೇಡ. ಸೊ ಇದು ಬಂದು ನಾನು ನಿಮಗೆ ಆಲ್ರೆಡಿ ತಮ್ನೈಲಲ್ಲಿ ಹೇಳ್ದಂಗೆ ನನಗೆ ಪ್ಯಾಕೇಜಲ್ಲಿ ಯಾವ ಥರ ಎಲ್ಲ ಗಿಫ್ಟ್ಸ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನಾನು ಮುಂದೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಗಿಫ್ಟ್ಸ್ ಕೂಡ ತೋರಿಸಿದ್ದೀನಿ. ಸೊ ನೋಡ್ಕೊಂಬನ್ನಿ. ಒಂದು ಈ ಫಸ್ಟ್ ಕ್ರೈ ಕಿಟ್ ಕೊಟ್ಟರು. ಸೊ ನೋಡಿ, ಈ ಫಸ್ಟ್ ಕ್ರೈ ಕಿಟ್ಟು. ಸೊ ಅದರಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಅಂದರೆ ಬ್ಯಾಕ್ ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಇದು ಮಾಮ್ ಟು ಬಿ ಆದವಾಗ ಕೊಟ್ಟಿದ್ದು ಈ ಓಮ್ ಬ್ಯಾಗ್ ಒಳಗಡೆ ಈ ಬ್ಯಾಗ್ ಇದೆ. ಅದು ಕೂಡ ನಾನು ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು. ಮೇ ಬಿ ಬೇಬಿ ಸ್ಟಫ್ಸ್ ಕ್ಯಾರಿ ಮಾಡೋದು ಅನ್ಸುತ್ತೆ. ನೋಡಿ, ಈ ಥರ ಇದೆ. ಓಮ್ ಅಂತ ಬರೆದಿದ್ದಾರೆ. ಡೆಲಿವರಿ ದ ರೈಟ್ ವೇ ಅಂತ ಎಲ್ಲಾನು ಪ್ರಿಂಟ್ ಹಾಕ್ಸಿದ್ದಾರೆ. ಹೌದು, ಬೇಬಿದು ಥಿಂಗ್ಸ್ ಎಲ್ಲ ನೆಕ್ಸ್ಟ್ ಕ್ಯಾರಿ ಮಾಡಬೇಕಾಗತ್ತಲ್ಲ. ಮಿಲ್ಕ್ ಬಾಟಲ್ಸ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ಬೇಬಿ ಬ್ಯಾಗ್, ಈ ಬೇಬಿ ಥಿಂಗ್ಸ್ ಕ್ಯಾರಿ ಮಾಡೋಕ್ಕೆ ಇದು ಬ್ಯಾಗ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಳಗಡೆ ಮಿಲ್ಕ್ ಬಾಟಲ್ಸ್ನ ಎಲ್ಲ ಇಟ್ಕೋಬೋದು. ಸೊ ಈ ಥರ 1 ಜಿಪ್ ಇದೆ. ಇದು 1 ಕಂಪಾರ್ಟ್ಮೆಂಟು. ಇನ್ನೊಂದು ಜಿಪ್ ಇದೆ. ಇಲ್ಲಿ ನೀವು ಪ್ಯಾಂಪರ್ಸು, ಏನೋ ಲ್ಯಾಕ್ಟೋಜನ್ನು, ಫಾರ್ಮುಲಾ ಎಲ್ಲ ಕ್ಯಾರಿ ಮಾಡಬೇಕಾದ್ರೆ ಇಲ್ಲಿ ಕ್ಯಾರಿ ಮಾಡ್ಬೋದು. ವೆಟ್ ಟಿಶ್ಯೂಸು ಎಲ್ಲ. ಆಮೇಲೆ 1 ಜೊತೆ ಡ್ರೆಸ್ಸು ಎಲ್ಲ ಇಟ್ಕೋಬೋದು, 1-2 ಜೊತೆ ಇಟ್ಕೋಬೋದು. ಮತ್ತು ಒಳಗಡೆ ಇನ್ನೊಂದು ನಿಮಗೆ ಜಿಪ್ ಇದೆ. ಸೊ ಇಲ್ಲಿ ಏನಾನೋ ಇಟ್ಕೋಬೋದು. ಬೇಬಿಗೆ ಏನಾನೋ ನೀವು ಕಾಜಲ್ಲು ಅಂಥದ್ದೆಲ್ಲ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಇಟ್ಕೋಬೋದು. ಸೊ ಈ ಥರ 2 ಜಿಪ್ ಇರೋದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ಫರ್ ರ್ಯಾಬಿಟ್, ಇದ್ರ ಕಡೆಯಿಂದ ಇದನ್ನು ಪ್ಯಾಕೇಜ್ ತಗೊಂಡವಾಗ ಕೊಟ್ಟಿರೋದು. ಇಲ್ಲೂ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ನಿಮಗೆ ಏನೋ ಮತ್ತೆ ಬ್ಯಾಕ್ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಗಾಟ್. ಇಷ್ಟೆಲ್ಲ ಗಿಫ್ಟ್ಸ್ ನನಗೆ ಪ್ಯಾಕೇಜ್ ತೊಗೊಂಡಿದ್ದಕ್ಕೆ ಸಿಕ್ಕಿದೆ. ಆ್ಯಂಡ್ ಒಂದು ಫೋಟೋ ಫ್ರೇಮ್ ಸಿಗಬೇಕು, ಕಾಂಪ್ಲಿಮೆಂಟ್ರಿ ಅಂತ ಒಂದು ಫೋಟೋ ತೆಗೆದಿದ್ದು. ಅದಿನ್ನೂ ಸಿಕ್ಕಿಲ್ಲ ನನಗೆ. 1.5 ಮಂತ್ ಆಗ್ತಾ ಬಂತು, ಇನ್ನೂ ಸಿಕ್ಕಿಲ್ಲ. ಸೊ ಇಷ್ಟು ನನಗೆ ಹಾಸ್ಪಿಟಲ್ ಕಡೆಯಿಂದ ಸಿಕ್ಕಿರೋ ಗಿಫ್ಟ್ಸು ಡೆಲಿವರಿ ಪ್ಯಾಕೇಜ್ ತೊಗೊಂಡಿರೋದಕ್ಕೆ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್. ಸೊ ಇದನ್ನ ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಇದರಲ್ಲಿ ಒಂದು ಕೂಪನ್ ಇಕ್ಕಿದ್ದಾರೆ, ಮತ್ತು ಒಂದು ಟೆಡಿ ಬೇರ್ ಬಾತಿಂಗ್ ಬಾರು. ಸೊ ನೆಕ್ಸ್ಟ್ ಪಿಜನ್ ಬ್ರೆಸ್ಟ್ ಪ್ಯಾಡ್ಸು 2. ಮತ್ತು ಇದು ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಮದರ್ ಸ್ಪ್ಲಾಶ್ ಅವ್ರದ್ದು ವೆಟ್ ಟಿಶ್ಯೂಸ್.
ಆ್ಯಂಡ್ ಒಂದು ಪ್ರೀಮಿಯಂ ಕೇರ್ ಪ್ಯಾಂಪರ್ಸು, ಇನ್ನೊಂದು ಪ್ರೀಮಿಯಂ ಕೇರ್ ಅಲ್ಲ, ನಾರ್ಮಲ್ ನ್ಯೂ ಬಾರ್ನ್ದು ಪ್ಯಾಂಪರ್ಸ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆರ್ಫರ್ ರ್ಯಾಬಿಟ್ ಅಮೇಝಿಂಗ್ ಬೇಬಿ ಕಂಪನಿ. ಓಪನ್ ಮಾಡಬೇಕು. ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಇದು ಬೇಬಿ ಆನ್ ಬೋರ್ಡ್. ಆಮೇಲೆ ಪ್ಯೂರ್ ಆ್ಯಂಡ್ ಬಿಯಾಂಡ್, ಇದರಲ್ಲಿ ಈ ಥರ ಸ್ಯಾಶೆಟ್ಸ್ ಇಟ್ಟಿದ್ದಾರೆ. ಬೇಬಿ ಆಯಿಲ್ಲು ಅಂದರೆ ಸ್ಯಾಂಪಲ್ಸ್ ಇದೆಲ್ಲ. ಬೇಬಿ ಆಯಿಲ್ಲು, ಬಾಡಿ ವಾಶು, ಬೇಬಿ ಲೋಷನ್ನು, ಬೇಬಿ ಶ್ಯಾಂಪು ಸ್ಯಾಶೆಟ್ಸ್ ಇಟ್ಟಿದ್ದಾರೆ. ಆಮೇಲೆ ಮತ್ತು ಇದರಲ್ಲಿ ಡೈಪರ್ ಇಟ್ಟಿದ್ದಾರೆ. ಆಮೇಲೆ ಇದೊಂದು ಬೇಬಿ ಬ್ಯಾಗ್ ಕೊಟ್ಟಿದ್ದಾರೆ, ಬೇಬಿ ಥಿಂಗ್ಸ್ನ ಕ್ಯಾರಿ ಮಾಡುವಂಥ ಬ್ಯಾಗ್. ಸೊ ಇಷ್ಟು ನನಗೆ ಹಾಸ್ಪಿಟಲ್ ಕಡೆಯಿಂದ ಸಿಕ್ಕಿರುವಂಥ ಪ್ಯಾಕೇಜ್ ತೊಗೊಂಡಿರೋದಕ್ಕೆ ಸಿಕ್ಕಿರುವಂಥ ಗಿಫ್ಟ್. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಸೊ ಬೇಗ ಹೋಗಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದಷ್ಟು ನನ್ನ ವಿಡಿಯೋ ಎಲ್ಲರಿಗೂ ರೆಕಮೆಂಡ್ ಆಗುತ್ತೆ. ಸೊ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.